ಆ ಒಬ್ಬ ಯೋಧ ಅವನು ಕೇವಲ 2 ನಿಮಿಷಗಳಲ್ಲಿ ಇಡೀ ಕುರುಕ್ಷೇತ್ರ ಯುದ್ಧವನ್ನು ಮುಗಿಸಿಬಿಡ್ತಾನೆ ಅಂದ್ರೆ ನಂಬ್ತೀರಾ? ಅರ್ಜುನ, ಭೀಷ್ಮ, ಕರ್ಣ ಇವರನ್ನು ಮೀರಿದ ಶಕ್ತಿ ಯಾರಿಗಿತ್ತು ಗೊತ್ತಾ? ಇವನೇ ಘಟೋತ್ಕಚನ ಮಗ, ಮಹಾಪರಾಕ್ರಮಿ ಬಾರ್ಬರಿಕ. ಆದರೆ ಇಷ್ಟು ಶಕ್ತಿಶಾಲಿ ಯೋಧ ಯುದ್ಧ ಶುರುವಾಗುವ ಮೊದಲೇ ಯಾಕೆ ಸಾಯಬೇಕಾಯಿತು? ಇವತ್ತಿನ ಈ ವಿಡಿಯೋದಲ್ಲಿ ಆ ರಹಸ್ಯ ಕಥೆಯನ್ನು ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಒಂದು ದೊಡ್ಡ ಸೇನೆ ಇದೆ. ಇವರ ವಿರುದ್ಧ ಇನ್ನೊಂದು ಕಡೆಯಿಂದ ಒಬ್ಬನೇ ಒಬ್ಬ ಯೋಧ ಯುದ್ಧ ಎದುರಿಸಲು ನಿಂತಿದ್ದರೆ ಆ ಯುದ್ಧವನ್ನು ಮುಗಿಸಲು ಭೀಷ್ಮರಿಗೆ 20 ದಿನಗಳು ಹಿಡಿಯುತ್ತೆ, ಕರ್ಣನಿಗೆ 24 ದಿನ, ದ್ರೋಣರಿಗೆ 25 ದಿನ, ಹಾಗೆ ಅರ್ಜುನನಿಗೆ 28 ದಿನ. ಅದೇ ಬಾರ್ಬರಿಕನಿಗೆ ಕೇವಲ 2 ನಿಮಿಷ ಸಾಕಾಗಿತ್ತು. ಹಾಗಾದರೆ ನೀವು ಇಲ್ಲಿ ಯೋಚಿಸಿ, ಬಾರ್ಬರಿಕ ಎಂತಹ ಮಹಾಶಕ್ತಿಶಾಲಿ ಇರಬಹುದು ಎಂದು. ಬಾರ್ಬರಿಕ ಈ ಯುದ್ಧದಲ್ಲಿ ಯಾರ ಪರವಾಗಿ ನಿಲ್ಲುತ್ತಾನೋ ಅವರೇ ಜಯಶಾಲಿಗಳಾಗುತ್ತಾರೆ. ಹಾಗಾಗಿ ಬಾರ್ಬರಿಕನ ಬಗ್ಗೆ ಅರಿತ ಶ್ರೀಕೃಷ್ಣನು ಒಂದು ದಿನ ಅವನನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾರೆ. ಶ್ರೀಕೃಷ್ಣನು ಬಾರ್ಬರಿಕನ ಬಳಿ ಕೇಳುತ್ತಾನೆ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ನೀನೊಬ್ಬನೇ ಯುದ್ಧ ಮಾಡುವ ಹಾಗಿದ್ದರೆ ಈ ಯುದ್ಧವನ್ನು ಮುಗಿಸಲು ನಿನಗೆ ಎಷ್ಟು ದಿನಗಳು ಬೇಕು? ಅದಕ್ಕೆ ಬಾರ್ಬರಿಕನು ಶಾಂತವಾಗಿ ಉತ್ತರಿಸುತ್ತಾ, ಪ್ರಭು, 2 ನಿಮಿಷಗಳು ಸಾಕು ಎನ್ನುತ್ತಾನೆ. ಈ ಉತ್ತರವನ್ನು ಕೇಳಿದ ಶ್ರೀಕೃಷ್ಣನಿಗೆ ಇನ್ನೂ ಸಂಶಯ ಬರುತ್ತದೆ. ಅಲ್ಲೇ ಹತ್ತಿರದಲ್ಲಿ ಇದ್ದ ಒಂದು ಮರವನ್ನು ತೋರಿಸಿ, ನಿನಗೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಇರೋದೇ ಹೌದಾದರೆ ಈ ಮರದಲ್ಲಿ ಇರುವ ಎಲ್ಲಾ ಎಲೆಗಳನ್ನು ಒಂದೇ ಬಾಣದಲ್ಲಿ ಉದುರಿಸು ಎಂದು ಸವಾಲು ಹಾಕುತ್ತಾರೆ. ಅದಕ್ಕೆ ಬಾರ್ಬರಿಕನು ಒಂದು ಮಾತು ಆಡದೆ ಆ ಮರದ ಮುಂದೆ ನಿಂತು ಒಂದು ಬಾಣವನ್ನು ಬಿಡುತ್ತಾನೆ. ಆ ಬಾಣ ಹೋಗಿ ಆ ಮರದಲ್ಲಿರುವ ಪ್ರತಿಯೊಂದು ಎಲೆಯನ್ನು ಉದುರಿಸುತ್ತದೆ. ಇಲ್ಲಿ ಒಂದು ಆಶ್ಚರ್ಯದ ವಿಷಯ ಏನೆಂದರೆ, ಬಾರ್ಬರಿಕನು ಆ ಮರದ ಮುಂದೆ ಮಾತ್ರ ನೋಡಿದ್ದ, ಆದರೆ ಮರದ ಹಿಂದಿನ ಎಲೆಗಳನ್ನು ನೋಡಿರಲಿಲ್ಲ. ಆದರೂ ಕೂಡ ಆ ಬಾಣ ಹೋಗಿ ಮರದ ಹಿಂದಿನ ಎಲೆಗಳನ್ನು ಕೂಡ ಉದುರಿಸಿ ಕೊನೆಯಲ್ಲಿ ಶ್ರೀಕೃಷ್ಣನ ಪಾದಗಳ ಹತ್ತಿರ ಬಂದು ನಿಂತುಕೊಳ್ಳುತ್ತದೆ. ಇದನ್ನು ನೋಡಿ ಶ್ರೀಕೃಷ್ಣನೇ ಆಶ್ಚರ್ಯ ಪಡುತ್ತಾರೆ. ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ, ಯುದ್ಧ ಭೂಮಿಯಲ್ಲಿ ಬಾರ್ಬರಿಕನಿಗೆ ಶತ್ರು ಎಲ್ಲಿದ್ದಾನೆ ಎಂದು ಗೊತ್ತಿಲ್ಲದಿದ್ದರೂ ಕೂಡ ಅವನು ಬಿಟ್ಟ ಬಾಣವೇ ಹೋಗಿ ಶತ್ರುವನ್ನು ಹುಡುಕಿಕೊಳ್ಳುತ್ತದೆ. ಹಾಗಾದರೆ ಈ ಬಾಣಗಳ ಮಹತ್ವ ಏನು? ಅದು ಅಷ್ಟೊಂದು ಶಕ್ತಿಶಾಲಿಯಾಗಿರಲು ಕಾರಣವೇನು? ಬಾರ್ಬರಿಕನ ಬಳಿ ಕೇವಲ 3 ಬಾಣಗಳು ಮಾತ್ರ ಇವೆ. ಆ 3 ಬಾಣಗಳು ಅವನಿಗೆ ಮಹಾಶಿವನಿಂದ ದೊರೆತವರ. ಮೊದಲ ಬಾಣ ಶತ್ರುಗಳನ್ನು ಗುರುತಿಸುತ್ತದೆ, 2ನೇ ಬಾಣ ಅವನು ಕಾಪಾಡಬೇಕಾದವರನ್ನು ಗುರುತಿಸುತ್ತದೆ, 3ನೇ ಬಾಣ ಶತ್ರುಗಳು ಯಾರೆಲ್ಲ ಇದ್ದಾರೆ ಅವರು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಒಂದೇ ಸಲ ಎಲ್ಲರನ್ನು ಹೊಡೆದು ಹಾಕುತ್ತದೆ. ಆದ್ದರಿಂದಲೇ ಆ 3 ಬಾಣಗಳು ಸಾಕಾಗಿದ್ದವು ಇಡೀ ಕುರುಕ್ಷೇತ್ರ ಯುದ್ಧವನ್ನು 2 ನಿಮಿಷಗಳಲ್ಲಿ ಮುಗಿಸಲು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿರುವುದು, ಇಷ್ಟೊಂದು ಶಕ್ತಿಶಾಲಿ ಯೋಧ ಯಾರ ಪರವಾಗಿ ಯುದ್ಧ ಮಾಡುತ್ತಾನೆ? ಅದಕ್ಕೆ ಶ್ರೀಕೃಷ್ಣನು ಬಾರ್ಬರಿಕನನ್ನು ಕೇಳುತ್ತಾನೆ. ಬಾರ್ಬರಿಕನು ಉತ್ತರಿಸುತ್ತಾನೆ, ಈ ಯುದ್ಧದಲ್ಲಿ ಯಾರು ದುರ್ಬಲರಾಗಿರುತ್ತಾರೋ ನಾನು ಅವರ ಪರವಾಗಿ ಯುದ್ಧ ಮಾಡುತ್ತೇನೆ ಎಂದು. ಅದನ್ನು ಕೇಳಿದ ಶ್ರೀಕೃಷ್ಣನು ಯೋಚನೆ ಮಾಡುತ್ತಾರೆ, ಈಗ ಪಾಂಡವರು ದುರ್ಬಲರಾಗಿದ್ದಾರೆ, ಹಾಗಾಗಿ ಅವನು ಪಾಂಡವರ ಪರವಾಗಿ ಯುದ್ಧ ಮಾಡುತ್ತಾನೆ. ಅದರಿಂದ ಕೌರವರು ದುರ್ಬಲರಾಗುತ್ತಾರೆ. ಆಗ ಅವನು ಕೌರವರ ಪರವಾಗಿ ಹೋಗುತ್ತಾನೆ. ಮತ್ತೆ ಪಾಂಡವರು ದುರ್ಬಲರಾಗುತ್ತಾರೆ, ಮತ್ತೆ ಅವನು ಪಾಂಡವರ ಕಡೆ ಬರುತ್ತಾನೆ. ಹೀಗೆ ಮುಂದುವರಿದರೆ ಕೊನೆಯಲ್ಲಿ ಯುದ್ಧ ಮುಗಿದಾಗ ಎಲ್ಲರೂ ಸತ್ತು ಹೋಗಿ ಉಳಿಯುವವನು ಒಬ್ಬನೇ, ಬಾರ್ಬರಿಕ. ಇದನ್ನು ಅರಿತ ಶ್ರೀಕೃಷ್ಣನು ಒಂದು ನಿರ್ಧಾರಕ್ಕೆ ಬರುತ್ತಾರೆ ಮತ್ತು ಹೇಳುತ್ತಾರೆ, ಬಾರ್ಬರಿಕ, ನೀನು ಈ ಯುದ್ಧದಲ್ಲಿ ಪಾಲ್ಗೊಳ್ಳಬೇಡ. ಅದಕ್ಕೆ ಬಾರ್ಬರಿಕನು, ಇಲ್ಲ ಪ್ರಭು, ನಾನು ನನ್ನ ತಾಯಿಗೆ ಆಣೆ ಮಾಡಿದ್ದೇನೆ, ನಾನು ಈ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಯಾರು ದುರ್ಬಲರಾಗಿರುತ್ತಾರೋ ಅವರ ಕಡೆಯಿಂದ ನಾನು ಯುದ್ಧ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಶ್ರೀಕೃಷ್ಣನು, ಈಗ ಈ ಯುದ್ಧದಲ್ಲಿ ದುರ್ಬಲರೆಂದರೆ ಪಾಂಡವರು ಅಲ್ಲವೇ? ಅವರ ಪರವಾಗಿ ನೀನು ಈಗ ಯುದ್ಧ ಮಾಡಲು ಸಿದ್ಧನಿದ್ದೀಯ ಎಂದರೆ ನಾನೊಂದು ನಿನ್ನಲ್ಲಿ ದಾನವನ್ನು ಕೇಳುತ್ತೇನೆ, ಕೊಡುತ್ತೀಯ ಎಂದು ಹೇಳುತ್ತಾರೆ. ಅದಕ್ಕೆ ಬಾರ್ಬರಿಕನು, ಹೇಳಿ ಪ್ರಭು ಎಂದಾಗ, ಈ ಯುದ್ಧ ಶುರುವಾಗುವ ಮೊದಲು ಒಂದು ಪೂಜೆ ಮಾಡಬೇಕು. ಆ ಪೂಜೆಗೆ ಒಬ್ಬ ಕ್ಷತ್ರಿಯ ಯೋಧನ ಬಲಿ ಬೇಕು. ಆ ಬಲಿ ನೀನೇ ಆಗು, ನಿನ್ನ ತಲೆಯನ್ನು ದಾನ ಮಾಡು. ಆಗ ಬಾರ್ಬರಿಕನು ಒಂದು ಕ್ಷಣವೂ ಯೋಚನೆ ಮಾಡದೆ ಬಾರ್ಬರಿಕ ತನ್ನ ತಲೆಯನ್ನು ತಾನೇ ಕತ್ತರಿಸಿ ಶ್ರೀಕೃಷ್ಣನಿಗೆ ಅರ್ಪಿಸುತ್ತಾನೆ. ಇಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ಬಾರ್ಬರಿಕನ ತಲೆ ದೇಹದಿಂದ ಬೇರ್ಪಟ್ಟಿದ್ದರೂ ಕೂಡ ಅವನಿಗೆ ಜೀವ ಇರುತ್ತದೆ. ಅವನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ಪ್ರಭು, ನಾನು ಯುದ್ಧದಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ, ಆದರೆ ಈ ಯುದ್ಧವನ್ನು ನೋಡಬೇಕೆಂಬ ಆಸೆ ಇದೆ ಎಂದು ಹೇಳುತ್ತಾನೆ. ಅದಕ್ಕೆ ಶ್ರೀಕೃಷ್ಣನು ಒಪ್ಪಿ ಅವನಿಗೆ ದಿವ್ಯ ದೃಷ್ಟಿಯನ್ನು ನೀಡಿ ಅವನ ತಲೆಯನ್ನು ಒಂದು ಬೆಟ್ಟದ ಮೇಲೆ ಇಡುತ್ತಾರೆ. ಅಲ್ಲಿಂದ ಬಾರ್ಬರಿಕನು ಇಡೀ ಕುರುಕ್ಷೇತ್ರ ಯುದ್ಧವನ್ನು ನೋಡುತ್ತಾನೆ. ಯಾರು ಯಾರ ಜೊತೆ ಯುದ್ಧ ಮಾಡುತ್ತಿದ್ದಾರೆ, ಏನು ನಡೆಯುತ್ತಿದೆ ಎಲ್ಲವನ್ನು ನೋಡುತ್ತಾನೆ. ಇದು ಸ್ನೇಹಿತರೆ, ಮಹಾಶಕ್ತಿಶಾಲಿ ಯೋಧ ಬಾರ್ಬರಿಕನ ಅದ್ಭುತ ಕತೆ. ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.